ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡನ ಜೊತೆ ಸಚಿವ ಸಂತೋಷ್ ಲಾಡ್ ವಾಗ್ವಾದವನ್ನು ನಡೆಸಿದ್ದಾರೆ. ರೈತ ಮುಖಂಡ ರವಿ ಜೊತೆ ವಾಗ್ವಾದ ಮಾಡಿದ್ದಾರೆ ಸಚಿವ ಸಂತೋಷ್ ಲಾಡ್. ಅಲ್ಲಿ ರೈತರ 2 ಲಕ್ಷ ರು ಸಾಲ ಮನ್ನಾ ಮಾಡಿದೆ. ಆಳ್ಮಾವರ ಪಟ್ಟಣದಲ್ಲಿ ಕರೆದುರಸ್ತಿ ಕಾಮಗಾರಿ ಗುದ್ದಲಿ ಪೂಜೆಗೆ ಆಗಮಿಸಿದ ಸಚಿವ ಸಂತೋಷ್ ಲಾಡ್ ಜೊತೆ ವಾಗ್ವಾದ ನಡೆದಿದೆ. ಕೇಂದ್ರದಲ್ಲಿ ಕೈ ಸರ್ಕಾರ ಆಡಳಿತದಲ್ಲಿದ್ದಾಗ 73,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದೆ. ಮೊದಲು ಕ್ಯಾಮೆರಾ ಮುಂದೆ ಹೇಳಿ ಎಂದು ರೈತ ಮುಖಂಡನಿಗೆ ಸವಾಲ್ ಹಾಕಿ ಪ್ರಶ್ನೆ ಮಾಡಿದ್ದಾರೆ ಲಾಡ್. ಅಲ್ಲಿ ರೈತರ 2 ಲಕ್ಷ ರು ಸಾಲ ಮನ್ನಾ ಮಾಡಿದೆ. ಕೋಆಪರೇಟಿವ್ ಸೆಕ್ಟರ್ನಲ್ಲಿ 50,000 ಸಾಲ ಮನ್ನಾ ಮಾಡಿತ್ತು. ರಾಜ್ಯದಲ್ಲಿ 2013ರಿಂದ 18ರಲ್ಲಿ 8,165 ಕೋಟಿ ಸಿದ್ದರಾಮಯ್ಯ ಸರ್ಕಾರ ಮನ್ನಾ ಮಾಡಿತ್ತು. ಸರ್, ಇದೆಲ್ಲ ಹಳೆ ಕತೆ ಅಲ್ಲ. ಕೈ ಸರ್ಕಾರ ಮಾಡಿದ್ದನ್ನ ರೈತರು ಯಾಕೆ ನೀವು ಹೇಳಲ್ಲ? ಮೊದಲು ಪ್ರಧಾನಿ ಮೋದಿ ಅವರಿಗೆ ಪತ್ರ ಬರೆಯಿರಿ. ರಾಜಕೀಯ ಮಾತನಾಡಬೇಡಿ. ಬಿಜೆಪಿ ಸರ್ಕಾರವು ಪ್ರಣಾಳಿಕೆಯಲ್ಲಿ ರೈತರ ಸಾಲ ಮನ್ನಾ ಮಾಡುತ್ತೆ ಎಂದು ಹೇಳಿತು. ಬಿಜೆಪಿ ಸರ್ಕಾರ ರೈತರ ಸಾಲ ಮನ್ನಾ ಮಾಡುತ್ತೇವೆ ಎಂದು ಹೇಳಿದ್ರು ಸಹ ರೈತರ ಸಾಲ ಮನ್ನಾ ಮಾಡಿದ್ದು ಕೈ ಸರ್ಕಾರ. ಬಿಜೆಪಿ ಯಾವತ್ತೂ ರೈತರ ಸಾಲ ಮನ್ನಾ ಮಾಡಿಲ್ಲ. ಇವಾಗ ಸಾಲ ಮನ್ನಾ ಮಾಡಿ ಹಳೆ ಕತೆ ಬೇಡ ಎಂದ ಲಾಡ್ ಅವರ ಜೊತೆ ವಾಗ್ವಾದಕ್ಕೆ ಇಳಿದ ಸಚಿವ ಲಾಡ್, ರೈತರು ಸಾಲ ಮನ್ನಾ ಮಾಡಿ ಎಂದು ಮನವಿ ಮಾಡಿದ್ದಕ್ಕೆ ನಾವು ಒಪ್ಪಿಕೊಳ್ಳುತ್ತೇವೆ. ಆದ್ರೆ ಕಾಂಗ್ರೆಸ್ ಎಂದು ಟಾರ್ಗೆಟ್ ಮಾಡಿದರೆ ಹೇಗೆ? 19 ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ 11 ವರ್ಷದಿಂದ ಆಡಳಿತದಲ್ಲಿದೆ. ಯಾವ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ರೈತರ ಸಾಲ ಮನ್ನಾ ಮಾಡಿಲ್ಲ ಹೇಳಿ ಎಂದು ಪ್ರಶ್ನೆಯನ್ನ ಹಾಕಿದ್ದಾರೆ. ಪ್ರಶ್ನೆ ಅಲ್ಲ ಸರ್, ಯಾಕಂತಂದ್ರೆ ಆಂಧ್ರ ಪ್ರದೇಶದೊಳಗ ನಿಮ್ದ ಕಾಂಗ್ರೆಸ್ ಪಕ್ಷ ಐತಿ. ಕಾಂಗ್ರೆಸ್ ಒಳಗ 2 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಿದ್ರಿ. ಕಾಂಗ್ರೆಸ್ ಈಗ ಅಲ್ಲಿ ಒಂದ್ ನಿಮಿಷ ಕಾಂಗ್ರೆಸ್ ಅಂತ ಹೇಳಿ ನೀವು ಕಾಂಗ್ರೆಸ್ ಅಂತ ಹೇಳಿ ನಾನು ಮಾತಾಡ್ತಿರೋದು ಮುಂದಿದೆ ಸರ್. ಕೇಳ್ರಿ, ನೀವು ಕಾಂಗ್ರೆಸ್ ಅಂತ ಹೇಳಿ ನಾನು ಮಾತಾಡೋದು ನನ್ ಮನವಿ ಕೇಳ್ರಿ. ಈಗ ಯಾಕಂತಂದ್ರೆ ನೀವು ಹೇಳ್ರಿ, ಆಂಧ್ರ ಪ್ರದೇಶದೊಳಗ ಕಾಂಗ್ರೆಸ್ ಪ್ರಣಾಳಿಕೆ ಒಪ್ಪಿಕಾಗ 2 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ವಿ. ಆ ಪ್ರಕಾರ ನೋಡಿದಂತ ನಡೆದಿದೆ, ತಪ್ಪೇನಿಲ್ಲ. ಆಮೇಲೆ ಇಲ್ಲೇ ಮಹಾರಾಷ್ಟ್ರದೊಳಗೆ 3 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ವಿ. ಇದು ಕಾಂಗ್ರೆಸ್ ಪಕ್ಷ. ನಮ್ಮ ಕರ್ನಾಟಕದೊಳಗೂ ಕಾಂಗ್ರೆಸ್ ಪಕ್ಷನೇ ಇದೆ. ಹಾಗಾಗಿ ಅಲ್ಲಿಯೂ ನಿಮ್ದ ಸರ್ಕಾರ, ಇಲ್ಲಿಯೂ ನಿಮ್ದ ಸರ್ಕಾರ ಇರೋದ್ರಿಂದ ಕರ್ನಾಟಕದೊಳಗೂ ಬಡ ರೈತರ ಸಾಲ ಮನ್ನಾ ಮಾಡ್ರಿ ಅಂತ ನಾವು ವಿನಂತಿ ಮಾಡ್ಕೊಂತೀವಿ. ಆಮೇಲೆ ಕೇಂದ್ರದಲ್ಲಿ ನಾವು ಅಧಿಕಾರದಲ್ಲಿದ್ದಾಗ 73,000 ಕೋಟಿ ಸಾಲ ಮನ್ನಾ ಮಾಡಿ. ಅದನ್ನ ಹೇಳ್ರಿ ಫಸ್ಟ್, ಅದು ಹೇಳ್ರಿ ಮೊದಲು, ಬಾಯ್ಲಿಂದ ಹೇಳ್ರಿ, ಬಾಯ್ ಬಿಟ್ಟು ಹೇಳ್ರಿ. ಕೇಂದ್ರದಲ್ಲಿ UPA ಸರ್ಕಾರ ಇದ್ದಾಗ 73,000 ಕೋಟಿ ಮನಮೋಹನ್ ಸಿಂಗ್ ಸರ್ಕಾರ ಸಾಲ ಮನ್ನಾ ಮಾಡಿತ್ತು. ರಾಜ್ಯದಲ್ಲಿ 2013-18ನಲ್ಲಿ 8,165 ಕೋಟಿ ಸಿದ್ದರಾಮಯ್ಯ ಸರ್ಕಾರ ಮನ್ನಾ ಮಾಡಿತ್ತು. ಕೋಪರೇಟಿವ್ ಸಾಲ ಯಾರು ಪಡೆದಿದ್ರು 50,000 ವರೆಗೆ ಸಾಲ ಮನ್ನಾ ಮಾಡಿತ್ತು ಅಂತ ಅದನ್ನ ಹೇಳ್ಬೇಕಲ್ಲ. ಅದು ಹೇಳ್ರಿ ಮೊದಲು. ಹಳೆ ಕತೆ ಬೇಡ ಸರ್, ಮೋದಿ ಲೆಟರ್ ಬರ್ರಿ, ಮೋದಿ ಕೂಡ ಹೇಳ್ರಿ, ಎಲ್ಲ ನಿಮಗೂ ಸಂಬಂಧ ಇದೆ. ರಾಜಕೀಯ ಮಾತಾಡಬಾರ್ದು. ಕಾಂಗ್ರೆಸ್ ಅಂತ ಹೇಳ್ತೀರಿ. ಬಿಜೆಪಿ ಮ್ಯಾನಿಫೆಸ್ಟೋದಲ್ಲಿ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು. ನಮ್ಮ ಕೇಳ್ರಿ, ಇದೆ 2020 ನೀವು ಓದ್ಕೊಂಡ್ರಿ ಮೊದಲು. ಇದೇ 2000 ಮೊನ್ನೆ ಬರ್ತಕ್ಕಂಥ ಚುನಾವಣೆಯಲ್ಲಿ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು. ರೈತರ ಆದಾಯ ದುಗುನಿ ಮಾಡ್ತೀವಿ ಅಂತ ಹೇಳಿದ್ರು. ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷನೇ. ಬಿಜೆಪಿ 1 ರೂಪಾಯಿನೂ ಮಾಡಿಲ್ಲ. ಇಲ್ಲಿ ನಿಮ್ಮ ವಿಡಿಯೋ ಅದಾವ. ಏನ್ ವಿಡಿಯೋ ಅದಾವ? ಅಲ್ಲ, ಈಗ ಮಾಡ್ರೆ ನಾವು ಹಳೆ ಕತ್ತಿ ತಗೊಂಡು ನಾವೇನ್ ಮಾಡಿ 100% ನೀವು ಏನ್ ಹೇಳ್ಬೇಕಾಗಿತ್ತು? ಕೇಳ್ರಿ, ನೀವೇನ್ ಹೇಳ್ಬೇಕಾಗಿತ್ತು? ಸರ್, ರೈತರ ಸಾಲ ಮನ್ನಾ ಮಾಡ್ರಿ ಅಂತ ಹೇಳಿದ್ರೆ ವೆರಿ ಗುಡ್ ಪಾಯಿಂಟ್. ಅದಕ್ಕೆ ನೀವು ಕಾಂಗ್ರೆಸ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೇಳಿದ್ ಕಾಂಗ್ರೆಸ್ ಏನ್ ಮಾಡಿದ್ರೆ ಹೇಳ್ಬೇಕಾಗಿತ್ತು. ಅದು ಹೇಳ್ಬೇಕಾಗಿತ್ತು. ಬಿಜೆಪಿ ಎಲ್ಲಿ ಮಾಡಿಲ್ಲ. 19 ರಾಜ್ಯಗಳಲ್ಲಿ ಭಾರತ ದೇಶದಲ್ಲಿ ಬಿಜೆಪಿ ಇದೆ. 11 ವರ್ಷ ಕೇಂದ್ರದಲ್ಲಿದೆ. ಯಾವ ರಾಜ್ಯದಲ್ಲಿ ರೈತರ ಸಾಲ ಬಿಜೆಪಿ 1 ರೂಪಾಯಿನೂ ಮಾಡಿಲ್ಲ. ಮಾಡಿದ್ರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ, ಕರ್ನಾಟಕದಲ್ಲೂ ಕಾಂಗ್ರೆಸ್ ಸರ್ಕಾರ. ಸರ್, ಲೇಬರ್ ಕಾರ್ಡ್ ಬಗ್ಗೆ